ತಕ್ಷಣದಿಂದ ಅಮಾನತುಗೊಳಿಸಬೇಕು ಹಾಗೂ ಪ್ರಧಾನಮಂತ್ರಿಗಳು ಯಾವುದೇ ಕಾರಣಕ್ಕೂ ಪ್ರಧಾನಮಂತ್ರಿಗಳು ಕೆಲಸವನ್ನು ಮಾಡಬಾರದು. ತಕ್ಷಣದಿಂದ ರಜೆ ಅಮಿತ್ ಶಾ ಅವರು ಈಗಾಗಲೇ ಗುಜರಾತ್ನಲ್ಲಿ ಅನೇಕ ಒಂದು ರೀತಿಯ ಮೊಕದ್ದಮೆಗಳನ್ನು ಹಾಕಿಸಿಕೊಂಡು ಅಮಿತ್ ಶಾ ಈ ರಾಷ್ಟ್ರದ ಒಂದು ಕಳಂಕ. ಈ ವ್ಯಕ್ತಿಯನ್ನ ತಕ್ಷಣದಿಂದ ಕೇಂದ್ರ ಸರ್ಕಾರ ವಜಾಗೊಳಿಸಬೇಕು ಅಂತೇಳಿ ಈ ಮೂಲಕ ನಮ್ಮ ಕೊಪ್ಪಳ ಮೂಲಕ ಎಚ್ಚರಿಕೆ ಅಂದರೆ ಈ ರಾಷ್ಟ್ರದ ಮಾಡಿದ್ದಕ್ಕೆ ತಕ್ಷಣದಿಂದ ಅಮಾನತುಗೊಳಿಸಬೇಕು ಹಾಗೂ ಪ್ರಧಾನಮಂತ್ರಿಗಳು ಯಾವುದೇ ಕಾರಣಕ್ಕೂ ಪ್ರಧಾನಮಂತ್ರಿಗಳು ಕೆಲಸವನ್ನು ಮಾಡಬಾರದು. ತಕ್ಷಣದಿಂದ ರಜೆ ಅಮಿತ್ ಶಾ ಅವರು ಈಗಾಗಲೇ ಗುಜರಾತ್ನಲ್ಲಿ ಅನೇಕ ಒಂದು ರೀತಿಯ ಮೊಕದ್ದಮೆಗಳನ್ನು ಹಾಕಿಸಿಕೊಂಡು ದೇಶದ ಅತ್ಯುನ್ನತ ಸ್ಥಾನದಲ್ಲಿರುವಂತಹ ಅಮಿತ್ ಶಾ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನ ವಿರೋಧ ಮಾಡಿ ಇವತ್ತು ಕೊಪ್ಪಳ ಬಂದನ್ನ ಬಹಳ ಯಶಸ್ವಿಯಾಗಿ ನಾವೆಲ್ಲರೂ ನಿಭಾಯಿಸಿದ್ದೇವೆ. ಹಾಗಾಗಿ ನಮ್ಮ ಜೊತೆ ಸೇರಿದಂತಹ ಎಲ್ಲ ಸಂಘಟನೆಗಳು ಹಾಗೂ ನಮ್ಮೆಲ್ಲರ ಪರವಾಗಿ ಕೊಪ್ಪಳ ಜನತೆ, ಕೊಪ್ಪಳ ಜಿಲ್ಲೆಯ ಜನತೆಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಅವರು ಕೂಡ ನಮ್ಮ ಅಂಬೇಡ್ಕರ್ ವಾದಿಗೆ ಅವರ ಒಂದು ವಾದವನ್ನು ಒಪ್ಪಿಕೊಂಡಂತಹ ಮನಸ್ಥಿತಿ ಇರೋರು. ಹಾಗಾಗಿ ಅವರು ಕೂಡ ಧನ್ಯವಾದಗಳು ಹೇಳ್ತಾ, ಪ್ರಮುಖವಾಗಿ ಇವತ್ತು ನಾವು ಇಲ್ಲಿ ಸೇರಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಇವ್ರು ಏನು ಉದ್ದಟವಾದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಪದೇ ಪದೇ, ಅದನ್ನೆಲ್ಲರೂ ನಾವು ಬಹಳ ಲಕ್ಷ್ಯದಿಂದ ವಿರೋಧ ಮಾಡಲೇಬೇಕಾದಂತ ಅನಿವಾರ್ಯ ಇವತ್ತು ಬಂದಿದೆ. ನೋಡ್ರಿ, ಹೋರಾಟ ಮಾಡಿ ನಾವು ಸ್ವಾತಂತ್ರ್ಯವನ್ನು ಪಡೆದವರು ಮತ್ತೆ ನಾವು ಇವತ್ತು ಜೀವನವನ್ನು ಸಲಲಿತವಾಗಿ ನಡೆಸಬೇಕಾದ್ರೆ ಹೋರಾಟ ಮಾಡಕ್ಕೆ ತಂದು ನಿಂತಿದ್ದಾರೆ ಅಂತ ಹೇಳಿದ್ರೆ ಇದನ್ನ ವಿರೋಧ ಮಾಡುವಂತ ಶಕ್ತಿಯನ್ನು ಕೊಟ್ಟಿದ್ದು ಅದು ಸಂವಿಧಾನ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಒಬ್ಬ ಸಹೋದರಿಯಾಗಿ ನಾನು ಅಂದರೆ ಒಬ್ಬ ದಲಿತ ಮಹಿಳೆಯಾಗಿ ಇವತ್ತು ಸಮಾಜದಲ್ಲಿ ಎಲ್ಲ ರೀತಿಯ ಎಲ್ಲ ಸ್ಥಾನಮಾನವನ್ನ, ಹಕ್ಕನ್ನ, ಎಲ್ಲ ಒಂದು ಗೌರವವನ್ನು ಪಡೆದು ನಿಂತಿದ್ದೇನೆ ಅಂತ ಹೇಳಿದ್ರೆ ಬಹಳ ಗೌರವದಿಂದ ಅವರನ್ನ ಗೌರವಿಸಿ ಅವರ ಸಹೋದರಿ ಅಂತ ಹೇಳ್ಕೊಳ್ಳೋಕೆ ನನಗೆ ತುಂಬಾ ಹೆಮ್ಮೆ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಇಲ್ಲಿ ಬಂದು ಸೇರಿದ್ದೇನೆ. ಬಹಳ ಮನಸ್ಪೂರ್ವಕವಾಗಿ ನಾನು ಇಲ್ಲಿ ಇವತ್ತು ಈ ಸಂಘಟನೆ ಹೋರಾಟದಲ್ಲಿ ಬಂದಿದ್ದೇನೆ. ಕೆಲವು ಸಭೆಗಳಲ್ಲಿ ನಾವು ಅವ್ರ ಜೊತೆ ನಿಲ್ಲಕ್ಕಾಗಲಿಲ್ಲ ಅನಿವಾರ್ಯ ಕಾರಣದಿಂದ. ಆದ್ರೆ ಪ್ರತಿಯೊಂದು ಈ ಒಂದು ಇಂತಹ ಹೋರಾಟದಲ್ಲಿ ನಾವು ಎಲ್ಲರ ಜೊತೆ ಗೂಡಲೇಬೇಕು. ಎಲ್ಲ ಮಹಿಳಾ ಪ್ರತಿನಿಧಿಯಾಗಿ ನಾವು ಇವತ್ತು ನಾನು ನನ್ನ ಸಹೋದರಿ ಸಾವಿತ್ರಿ ಮುಜುಮ್ದಾರ್ ಅವರು ಬಹಳಷ್ಟು ಸಹೋದರಿಯಲ್ಲಿ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಜೊತೆಗಿರ್ತೇವೆ. ಮುಂದೆ ಈ ತರದ ಉದ್ದಟತನದ ಹೇಳಿಕೆಗಳು ನೋಡ್ರಿ, ಒಂದು ಮಾತ್ರ ಹೇಳಕ್ ಇಷ್ಟಪಡ್ತೇನೆ. ಈ ದೇಶದ ಪ್ರಧಾನಿ ಸಂಸತ್ತಿನಲ್ಲಿ
ಬಹಳಷ್ಟು ಏನು ವ್ಯಂಗ್ಯವಾಗಿ ಅಥವಾ ಏನು ನಾಟಕೀಯವಾಗಿ ಒಂದು ದೃಶ್ಯವನ್ನ ಮಾಡ್ತಾರೆ. ಸಂವಿಧಾನವನ್ನ ತಲೆ ಮೇಲೆ ಹೊತ್ಕೊಂಡು ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಏನ್ ಪೂಜನೀಯ ಭಾವನೆಯಿಂದ ನೋಡ್ಕೊಳ್ತಾರೆ. ಆದ್ರೆ ನೋಡ್ರಿ, ಅವರೇ ಒಂದು ಸಂಪುಟ ಸಚಿವರು ಆಗಿರುವಂತಹವರು ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟರು, ರಾಜ್ಯದಲ್ಲಿ ಕೊಟ್ಟರು, ಕೇಂದ್ರದಲ್ಲಿ ಕೊಟ್ಟರು ಕೂಡ ಒಂದೇ ಒಂದು ಮಾತನ್ನು ಕೂಡ ವಿರೋಧ ಮಾಡದೇ ಇರುವಂತ ಮನಸ್ಥಿತಿಯನ್ನ ನಾವು ಇವತ್ತು ಪ್ರಧಾನಿಯಾಗಿ ಪಡೆದಿದ್ದೇವೆ ಅನ್ನೋದು ನಮ್ಮ ದುರಾದೃಷ್ಟಕರ. ಹಾಗಾಗಿ ನಾವೆಲ್ಲರೂ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಜೊತೆಗೆ ನಾವಿವತ್ತು ಬಂಧನ ಯಶಸ್ವಿ ಮಾಡಿದ್ವಿ ಅಂದ್ರೆ ಸುಮ್ಮನೆ ಕೂಡೋದಲ್ಲ, ಅವರಿಗೆ ಒಂದು ಕರೆ ಹೋಗಿರ್ತದೆ, ನಮ್ಮ ಎಲ್ಲರ ಒಂದು ಎಚ್ಚರಿಕೆ ಕರೆ ಹೋಗಿರ್ತದೆ. ಸ್ವಲ್ಪ ದಿವಸ ಅವರು ಸುಮ್ಮನೆ ಕೂಡಬಹುದು, ಆದ್ರೆ ಅವರು ಕುತಂತ್ರ ಬುದ್ಧಿಗಳನ್ನ ಮುಂದೆ ಅವರು ನಮ್ಮ ಮೇಲೆ ಪ್ರದರ್ಶನ ಮಾಡೇ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಮತ್ತೊಮ್ಮೆ ಸನ್ನದ್ಧರಾಗಬೇಕು ಅಂತ ಹೇಳ್ತಾ, ಜೈ ಭೀಮ್, ಜೈ ಭೀಮ್. ನನ್ನಿಂದ ಇಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟದ್ದು ಎಲ್ಲರಿಗೂ ನಮಸ್ಕಾರ. ಮುಖ್ಯ ಸ್ಥಳವಾದಂತ ಪಾರ್ಲಿಮೆಂಟ್ ನಲ್ಲಿ ಅವರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಅದು 75 ವರ್ಷ ಪೂರೈಸಿರ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರೆ ನಿಜಕ್ಕೂ ಬಹಳ ಖಂಡನೀಯವಾದಂತ ವಿಷಯ. ಒಂದು ಮಾತನ್ನ ನಾನು ತಮ್ಮಲ್ಲಿ ನೆನೆಸ್ಕೊಳ್ತೇನೆ, ಈ ಸಂಘಟನೆ ಹೋರಾಟವನ್ನ ನಾವು ಬಲಪಡಿಸಬೇಕು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಬಹಳ ಕಷ್ಟ ಕಾಲ ಬರುವುದಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಏನೇ ಸಂದರ್ಭ, ಏನೇ ಕೆಲಸ ಕೇಂದ್ರ ಸರ್ಕಾರ ಮಾಡಿದ್ರೆ ಅದು ಮನುಸ್ಮೃತಿ ಮನುವಾದದ ಮೇಲೆ ಮಾಡ್ತಾ ಇದೆ. ಅದರಿಂದ ನಿಜಕ್ಕೂ ಸಹಿತವಾಗಿ ಈ ಸಂವಿಧಾನಕ್ಕೆ ಧಕ್ಕೆ ಬರಂತೆ ನಡೆದುಕೊಳ್ತಿದ್ದಾರೆ. ಆದ್ರಿಂದ ನಾನು ಈ ಸಮಾಜದ ಒಂದು ಪ್ರತಿನಿಧಿಯಾಗಿ ಹಾಗೂ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯನಾಗಿ ಒಕ್ಕೂಟ ಸದಸ್ಯರ ಮಾಡ್ತಾರೆ. ಯಾವತ್ತೂ ಸಹಿತವಾಗಿ ಮುಖಂಡರು ಕರೆದಾಗ ಅವರ ಕರೆಗೆ ಹೋಗ್ಬಿಟ್ಟು ಮುಂದಾಳತನ ಪಾಲ್ಗೊಳ್ಳುವ ತಯಾರಿ ಅಂತ ಮಾತಾಡ್ತಾರೆ. ಸಂರಕ್ಷಣಾ ಸಮಿತಿಗೆ ಬೆಂಬಲವನ್ನು ನೀಡಿರ್ತಕ್ಕಂತಹ ಸಮಾಜದ ಎಲ್ಲ ಮುಖಂಡರಿಗೆ, ಎಲ್ಲ ವರ್ಗದ ಜನರಿಗೆ, ಎಲ್ಲ ಜಾತಿಯ ಜನರಿಗೆ ನಾನು ಸಂವಿಧಾನ ಸಂರಕ್ಷಣಾ ಸಮಿತಿಯ ಪರವಾಗಿ ವಂದನೆಯನ್ನು ಅರ್ಪಿಸಿ